ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಡುವಿನ ರಣರೋಚಕ ರಾಜಕೀಯ ಜಿದ್ದಾಜಿದ್ದಿಗೆ ಬೈರಮಂಗಲ ಸಾಕ್ಷಿಯಾಗಿದೆ. ವಿಧಾನಸೌಧಕ್ಕೆ ಬನ್ನಿ ಎಂದಿದ್ದ ಡಿಕೆ ಶಿವಕುಮಾರ್ಗೆ ರೈತರ ಹೋರಾಟದ ವೇದಿಕೆಗೆ ಬನ್ನಿ ಅಂತ ಎಚ್ಡಿಕೆ ಸವಾಲು ಹಾಕಿದ್ರು. ಅಷ್ಟೇ ಅಲ್ಲ, ವೇದಿಕೆಯಲ್ಲಿ ಡಿಕೆ ಶಿವಕುಮಾರ್ಗಾಗಿ ಕುರ್ಚಿ ಹಾಕಿ ಕಾದು ಕೂತ ಕುಮಾರಸ್ವಾಮಿ ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಎಚ್ಡಿಕೆ ತೀವ್ರ ವಿರೋಧ. ಸಿಎಂ ಕುರ್ಚಿ ಖಾಲಿ ಬಿಟ್ಟು ದಳಪತಿ ವಿನೂತನ ಪ್ರತಿಭಟನೆ. ಕಾಂಗ್ರೆಸ್ ಜೆಡಿಎಸ್ ನಡುವೆ ಬಿಡದಿ ಟೌನ್ಶಿಪ್ ಯುದ್ಧ ರೋಚಕ ಘಟ್ಟಕ್ಕೆ ತಲುಪಿದೆ. ಇವತ್ತು ಬಿಡದಿಯ ಬೈರಮಂಗಲದಲ್ಲಿ ರಾಜಕೀಯ ಹೈಡ್ರಾಮವೇ ನಡೆದಿದೆ. ವಿಧಾನಸೌಧಕ್ಕೆ ಬನ್ನಿ ಎಂದಿದ್ದ ಡಿಕೆಶಿಗೆ ರೈತರ ಹೋರಾಟದ ವೇದಿಕೆಗೆ ಬನ್ನಿ ಎಂದು ಎಚ್ಡಿಕೆ ಸವಾಲು ಹಾಕಿದ್ರು. ಆದ್ರೆ ಇಂದು ಬೈರಮಂಗಲಕ್ಕೆ ತೆರಳಿದ್ದ ದಳಪತಿ ವೇದಿಕೆಯಲ್ಲಿ ಸಿಎಂ ಡಿಕೆಶಿ ಹೆಸರಿನ ನಾಮಫಲಕವಿದ್ದ ಖಾಲಿ ಕುರ್ಚಿಯ ಪಕ್ಕದಲ್ಲೇ ಕುಳಿತು ವಿಭಿನ್ನ ಹೋರಾಟ ಮಾಡಿ ಗಮನ ಸೆಳೆದಿದ್ದಾರೆ. ಜೊತೆಗೆ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಯೋಜನೆ ವಿರುದ್ಧದ ರೈತರು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಯೋಜನೆಗಾಗಿ ಫಲವತ್ತಾದ ಜಮೀನು ಸ್ವಾಧೀನಪಡಿಸಿಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ರೈತರ ಒಪ್ಪಿಗೆ ಇಲ್ಲದೆ 1 ಇಂಚು ಭೂಮಿಯನ್ನ ಮುಟ್ಟಲು ಬಿಡೋದಿಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಈ ವಿನೂತನ ಪ್ರತಿಭಟನೆ ಈಗ ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನ ಮೂಡಿಸಿದೆ. ಮಧ್ಯಾಹ್ನ 2 ಗಂಟೆವರೆಗೂ ಕಾದು ಕುಳಿತಿದ್ದ ಎಚ್ಡಿಕೆ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ನೀರಾವರಿ ಸೌಲಭ್ಯ ಎಲ್ಲಿದೆ ಅಲ್ಲಿ ಮಾಡ್ಲಿಕ್ಕಾಗಲ್ಲ. ಎಲ್ಲಿ ಒಣಭೂಮಿ ಇದೆ ಅಂತ ಜಾಗದಲ್ಲಿ ಬೇಕಾದ್ರೆ ಟೌನ್ಶಿಪ್ ಮಾಡ್ತಕ್ಕಂಥದ್ದು. ಇವತ್ತೇನು ರಸ್ತೆಗಳು ಉತ್ತಮ ಅಂತ ರಸ್ತೆಗಳಿದೆ, ಅರ್ಧ ಗಂಟೆ 3/4 ಗಂಟೆಲಿ ಜರ್ನಿ ಮಾಡ್ಬೋದು. ಆ ರೀತಿಯ ಪ್ಲಾನ್ ಮಾಡಿ ಮಾಡಬೇಕು. ಏನಾದ್ರು ಗೋಲಿಬಾರ್ ಆಯ್ತು, ಏನಾಯ್ತು ಇಲ್ಲಿ? ಶಾಂತಿಯುತವಾಗಲಿಲ್ವಾ? ಒಂದು ಲಾಸ್ಟ್ ಪ್ರಶ್ನೆ ನಿಮಗೆ. ನೀವು 14 ತಿಂಗಳು ಇವರ ಜೊತೆಗೆ ಸರ್ಕಾರ ನಡೆಸಿದಾಗ ಸಾಂದರ್ಭಿಕ ಶಿಶು ಅಂತ ತಾವು ಹೇಳಿದ್ರಿ, ಗುಮಾಸ್ತನ ರೀತಿಯಲ್ಲಿ ನಡೆಸ್ಕೊಂಡ್ರು ಅಂತ ತಾವು ಹೇಳಿದ್ರಿ. ನೀವು ಇವಾಗ ಅದನ್ನು ಯೋಚನೆ ಮಾಡಿ ರೈತರ ಹೋರಾಟಗಳನ್ನೆಲ್ಲ ನೋಡಿದಾಗ 14 ತಿಂಗಳು ಅವ್ರ ಜೊತೆಗೆ ಕೈ ಜೋಡಿಸಬಾರ್ದಾಗಿತ್ತು ಅಂತ ತಮಗೆ ಏನಾದ್ರು ಅನಿಸ್ತಾ ಇದೆಯಾ? ನನ್ನ ಜೀವನದಲ್ಲಿ ಅದೊಂದು ಮಹಾನ್ ಅಪರಾಧ ಮಾಡ್ಕೊಂಡು. ಇನ್ನು ಕುಮಾರಸ್ವಾಮಿ ಅವರ ಈ ಹೋರಾಟಕ್ಕೆ ದಳಪತಿಗಳ ದಂಡೆ ಸಾಥ್ ನೀಡಿತ್ತು. ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು, ಶಾಸಕ ಎಚ್.ಡಿ. ಮಂಜು, ಪರಿಷತ್ ಸದಸ್ಯರಾದ ಮಂಜೇಗೌಡ ಹಾಗೂ ರಮೇಶ್ ಗೌಡ ಸೇರಿದಂತೆ ಹಲವು ನಾಯಕರು ಧರಣಿಯಲ್ಲಿ ಭಾಗವಹಿಸಿದ್ರು. ಇತ್ತ ಎಚ್ಡಿಕೆ ಆಹ್ವಾನ ಹಾಗೂ ವಾಗ್ದಾಳಿಗೆ ಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಕೌಂಟರ್ ಕೊಡಲು ಹೋಗಿಲ್ಲ. ಕೆಂಪೇಗೌಡರ ಜನ್ಮದಿನಾಚರಣೆಯ ವಿವಿಧ ಕಾರ್ಯಕ್ರಮಗಳಲ್ಲಿ ಬ್ಯುಸಿಯಾಗಿದ್ದ ಸಿಎಂ ಸದ್ಯ ಮೌನಕ್ಕೆ ಶರಣಾಗಿದ್ದಾರೆ. ಅವರೆಲ್ಲ ತಂಡದವರು ಕರ್ಕೊಂಡು ಬಂದು ಇಲ್ಲಿ ಚರ್ಚೆಗೆ ಅವಕಾಶ ಆಗಲಿ, ನೀವೇ ಜವಾಬ್ದಾರಿಯನ್ನ ತೆಗೆದುಕೊಳ್ಳಬೇಕು. ಒಂದೇ ಒಂದು ಅಹಿತಕರ ಘಟನೆ ನಡೆದಾಗೆ ನಾವು ಯಾವತ್ತು 2 ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ, ಕೇಂದ್ರ ಸಚಿವನಾಗಿದ್ದೀನಿ. ನಮ್ಮ ತಂದೆ ಈ ಭಾಗದಿಂದ ಸನ್ಮಾನ್ಯ ಪೂಜ್ಯ ದೇವೇಗೌಡರು ತಮ್ಮ ಆಶೀರ್ವಾದದಿಂದ ಇಲ್ಲಿ ಮುಖ್ಯಮಂತ್ರಿಗಳಾಗಿ ಈ ದೇಶದ ಪ್ರಧಾನಮಂತ್ರಿಗಳಾದ್ರು. ನಾವ್ಯಾವತ್ತೂ ಕೂಡ ಪೊಲೀಸರನ್ನ ಇಟ್ಕೊಂಡು ದೌರ್ಜನ್ಯ ದಬ್ಬಾಳಿಕೆ ಮಾಡಿ ಜನರನ್ನ ಹತ್ತಿಕ್ಕೋ ಕೆಲಸ ಈ ಕ್ಷಣವಾಗೂ ಮಾಡಿಲ್ಲ. ಯಾರಿಗೂ ತೊಂದರೆ ಆಗೋದು ಬೇಡ ಅನ್ನುವಂತ ಒಳ್ಳೆ ಮನಸ್ಸಿನಿಂದ ಇವತ್ತು ಕುಮಾರಣ್ಣ ನಮ್ಗೆ ತಿಳಿಸಿ ಇವತ್ತು ಬಂದು ಇಲ್ಲಿ ಕೊಡ್ತಿದ್ದಾರೆ. ನಮಗೆ ಯಾವ ದ್ವೇಷನೂ ಬೇಡ, ಯಾವ ಅಸೂಯನೂ ಬೇಡ. ಇವತ್ತುವರೆಗೂ ನಮ್ಮ ಹೋರಾಟ ಹೆಂಗಿತ್ತು ಅಂತ ಹೇಳಿದ್ರೆ, ಒಟ್ನಲ್ಲಿ ಬಿಡದಿ ಟೌನ್ಶಿಪ್ ವಿಚಾರ ಈಗ ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ರಾಜಕೀಯ ಯುದ್ಧಕ್ಕೆ ನಾಂದಿ ಹಾಡಿದೆ. ರೈತರ ಭೂಮಿ ಉಳಿಸಲು ಕಾನೂನು ಹೋರಾಟಕ್ಕೂ ರೆಡಿ ಎಂದಿರುವ ದಳಪತಿಗಳ ಸವಾಲಿಗೆ ಬ್ರ್ಯಾಂಡ್ ಬೆಂಗಳೂರು ಮತ್ತು ಬಿಡದಿ ಸ್ಮಾರ್ಟ್ ಸಿಟಿಯ ಕನಸು ಕಾಣ್ತಿರುವ ಡಿಕೆಶಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ತಿರುಗೇಟು ನೀಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ದುರ್ಗೇಶ್ ನಾಯ್ಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.